ನಿನ್ನಂಥ ಹುಡುಗನ ಮದುವೆ ಆಗೋದಕ್ಕೆ ನನ್ನ ಮಗಳು ಪುಣ್ಯ ಮಾಡಿದ್ದಾಳೆ. ಹುಡುಗಿನೇ ತೋರಿಸ್ದೆ ಮದ್ವೆ ತನಕ ಮಾತಾಡ್ತಾ ಇದ್ದೀರಲ್ಲ, ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಏನ್ ನಡೀತಾ ಇದೆ ಇಲ್ಲಿ? ಅದನ್ನ ನಾನು ಹೇಳ್ತೀನಿ. ರಮ್ಯಾ, ಏನೇ ಇದು? ನೋಡಿ, ಇವನು ವಿರಾಜ್ ಸಂಪತ್, ನನ್ನ ಬೆಸ್ಟ್ ಫ್ರೆಂಡ್. ನಿಮ್ಮ ಮದುವೆ ಫಿಕ್ಸ್ ಆಗಿದ್ದು ಇವನ್ ಜೊತೆನೆ. ಅಂದ್ರೆ ಸಂಬಂಧ ಇನ್ನೂ ಮುರಿದಿಲ್ವಾ? ಹಳೆ ನಮ್ಮ ಸಂಬಂಧಕ್ಕೆ ಹೊಸ ಅರ್ಥ ಕೊಡಕ್ ಹೋಗ್ಲಿಲ್ಲ ಆಂಟಿ. ನಾವಿಬ್ರು ಹಿಂದೆ ಫ್ರೆಂಡ್ಸ್ ಆಗಿದ್ವಿ, ಮುಂದೆನೂ ಫ್ರೆಂಡ್ಸ್ ಆಗೇ ಇರ್ತೀವಿ. ಇದರಿಂದ ನಿಮ್ಗೇನಾದ್ರು ಪ್ರಾಬ್ಲಮ್ಮಾ? ರಮ್ಯಾ, ಏನು ಹೇಳ್ತಾ ಇದ್ಯಾ? ಮದ್ವೆ ಆದ ಮಾತ್ರಕ್ಕೆ ವಿರಾಜ್ ಫ್ರೆಂಡ್ಶಿಪ್ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಡ್ಯಾಡ್. ನಾನು ವಿರಾಜ್ ಮುಂದೆನೂ ಹೀಗೆ ಫ್ರೆಂಡ್ಸ್ ಆಗೇ ಇರ್ತೀವಿ. ಅದ್ ನಿಮಗೆ ಓಕೆನಾ? ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಆಂಟಿ, ಐ ಆಮ್ ಸಾರಿ. ರಮ್ಯನ ಇಂಟೆನ್ಷನ್ ಅದಾಗಿರಲಿಲ್ಲ. ರಮ್ಯಾ, ಕೈ ಬಿಡು. ಯಾಕೆ ಬಿಡ್ಬೇಕು? ಕೈನೂ ಬಿಡಲ್ಲ, ನಿಮ್ ಫ್ರೆಂಡ್ಶಿಪ್ನೂ ಬಿಡಲ್ಲ. ಹಾಗಾದ್ರೆ ಈ ಸಂಬಂಧನ ಇಲ್ಲಿಗೆ ಬಿಟ್ಬಿಡಿ. ಆಂಟಿ ಪ್ಲೀಸ್, ಆ ಥರ ಎಲ್ಲ ಮಾತಾಡಬೇಡಿ. ರಮ್ಯಾ, ನಮ್ಮನ್ನೇನ್ ಸಂಸ್ಕಾರ ಇಲ್ದೇ ಇರೋರು ಅನ್ಕೊಂಡಿದ್ದೀರಾ? ಅದು ರಮ್ಯಾ ವಿರಾಜ್ ಮಧ್ಯೆ ಯಾವುದೇ ಸಂಬಂಧ ಇಲ್ಲ. ರಮ್ಯಾ ಹುಡುಗನ ಕಡೆಯವ್ರು ಬರ್ತಾರೆ ಅಂತ ಬೆಳಗ್ಗೆಯಿಂದ ಎಕ್ಸೈಟ್ ಆಗಿದ್ಲು. ಅವಳಿಗೆ ನಿಮ್ಮ ಮಗನ ಪ್ರೊಫೈಲ್ ನೋಡಿ ತುಂಬ ಇಷ್ಟ ಆಗಿದೆ ಅಲ್ವೇನೆ? 10 ನಿಮಿಷದಿಂದ ಈ ಮಾತನ್ನ ನಾನು ನಂಬಿದ್ದೆ. ಆಗ್ಲೇ ನೋಡಿದ್ರೆ ರಮ್ಯಾ ಬದಲು ಮನೆ ಕೆಲ್ಸದೋಳು ಸೀರೆ ಹಾಕೊಂಡು ನಿಂತಿದ್ಲು. ಏನೋ ತಪ್ಪಾಗಿರ್ಬೇಕು ಅಂತ ಸುಮ್ಮನಾದೆ. ಆದ್ರೆ ಈಗ ಏನಿದು? ಏನ್ ಬಟ್ಟೆ ಇದು? ಅಯ್ಯೋ, ಅದು ಗಡಿಬಿಡಿ ಆಯಿತು. ಅದಕ್ಕೆ ಹುಡುಗನ ಮನೆಯವ್ರು ಬಂದಾಗ ಈ ಥರ ಪಬ್ಗೋಗೋ ಥರ ಬಟ್ಟೆ ಹಾಕೊಳ್ಳೋದಾ? ನಾವು ಬ್ರಾಡ್ ಮೈಂಡೆಡ್ ಜನನೇ. ಈ ಥರ ಬಟ್ಟೆ ಹಾಕೊಳ್ಳೋದು ನಮ್ಗೇನು ಸಮಸ್ಯೆ ಅಲ್ಲ. ಆದ್ರೆ ಅದಕ್ಕೂ ಸಮಯ ಸಂದರ್ಭ ಅಂತ ಒಂದಿರುತ್ತಲ್ವಾ? ಒಪ್ಕೋತೀವಿ, ಆದ್ರೆ ಬಟ್ಟೆನೂ ಬಿಟ್ಬಿಡೋಣ, ಏನೋ ಅವಳು ಕಂಫರ್ಟು. ಆದ್ರೆ ಈ ಥರ ಹುಡುಗನ ಕೈ ಇಟ್ಕೊಂಡು ನಿಂತಿರೋದು ಛೇ, ಇದೇನ ನೀವು ಹೇಳ್ಕೊಟ್ರೋ ಸಂಸ್ಕಾರ? ಹುಡ್ಗನ್ ಕೈ ಹಿಡ್ಕೊಂಡು ನಿಂತ್ಕೊಂಡ್ರೆ ಸಂಸ್ಕಾರ ಇಲ್ಲ ಅಂತನಾ? ರಮ್ಯಾ ಪ್ಲೀಸ್, ಕೈ ಮುಗಿತೀನಿ, ಸುಮ್ಮನಿರೆ. ವಾವ್, ಮಾಡೋದೆಲ್ಲ ಮಾಡ್ಬಿಟ್ಟು ಅದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾ ಇದೀಯಾ? ಸಾಧ್ಯವಾದ್ರೆ ನಿಮ್ ಮಗಳು ಇಷ್ಟಪಟ್ಟಿರೋ ಹುಡುಗನ ಜೊತೆನೆ ಮದ್ವೆ ಮಾಡಿ. ಆಂಟಿ ತಪ್ಪು ತಿಳ್ಕೊಬೇಡಿ. ರಮ್ಯಾ ನನ್ನ ಇಷ್ಟಪಡ್ತಿಲ್ಲ, ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ನಿಮ್ಮ ಫ್ರೆಂಡ್ಶಿಪ್ ನಮಗೆ ಚೆನ್ನಾಗಿ ಅರ್ಥ ಆಗಿದೆ. ಬಿಡಿ. ಮನೆ ಕರೆಸಿ ಅವಮಾನ ಮಾಡಿಸ್ಕೊಳಕ್ಕೆ ನಾವೇನ್ ಗತಿಗಟ್ ಜನನ? ನಮ್ ಹುಡುಗನ ಮದ್ವೆ ಆಗಕ್ಕೆ 100 ಜನ ಹುಡುಗಿ ರೆಡಿ ಇದ್ದಾರೆ. ನಿಮ್ ಮಗಳು ಯಾರಿಗ್ ಬೇಕು? ಬರ ಹೋಗೋಣ. ರೋಹಿಣಿಯರೇ, ನಮ್ಮ ಮಾತು ಕೇಳಿ ನಿಂತ್ಕೊಳ್ಳಿ ಪ್ಲೀಸ್. ರೋಹಿಣಿಯರೇ ನಿಂತ್ಕೊಳ್ಳಿ. ಆಂಟಿ ಪ್ಲೀಸ್. ಆಂಟಿ. ವಿರಾಜ್, ರಮ್ಯಾ, ಏನು ಹುಡುಗಾಟ ಆಡ್ತಿದ್ಯಾ? ಹೀಗೆ ಆಗತ್ತೆ ಅಂತ ನಾನು ಹೇಳಿದ್ದೆ ತಾನೆ? ಆದ್ರೂ ಯಾಕೆ ಈ ಹುಚ್ಚಾಟ? ಮಿಥಿಲಾಗ ಅವಮಾನ ಮಾಡಿ ವಿರಾಜ್ ಮೇಲೆ ಕರ್ಕೊಂಡ್ಬಂದಿದ್ದು ಈ ಚಂದ್ರಕ. ಈಗ ನೋಡ್ದಿಯಲ್ಲ ಏನಾಯ್ತು ಅಂತ. ಆ ಹುಡ್ಗಂಗ್ ನಮ್ಮಿಬ್ಬರು ಫ್ರೆಂಡ್ಶಿಪ್ ಇಷ್ಟ ಆಗಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಫ್ರೆಂಡ್ಶಿಪ್ನ ಹೇಗೆ ಪ್ರೆಸೆಂಟ್ ಮಾಡ್ಬೇಕಂತ ಗೊತ್ತಿರ್ಬೇಕು ರಮ್ಯಾ. ಈ ಥರ ಕೈ ಇಟ್ಕೊಂಡು ಬಂದ್ರೆ ಯಾರಾದ್ರೂ ಹೀಗೆ ರಿಯಾಕ್ಟ್ ಮಾಡ್ತಾರೆ. ನೋಡೋರ್ ಕಣ್ಣು ಸರಿಯಾಗಿರ್ಬೇಕು ವಿರಾಜ್. ನಡ್ಕೊಳ್ಳೋ ರೀತಿನೂ ಸರಿಯಾಗಿರ್ಬೇಕು. ಅವ್ರು ಆಡಿರೋ ಮಾತಿಗೆ ನನಗೆ ಯಾಕೆ ಬೈತಿದ್ಯಾ?
ಅವ್ರ ಹತ್ರ ನಡ್ಕೊಳಕ್ಕೆ ಕಾರಣನೇ ನೀನು ನಮ್ ಫ್ರೆಂಡ್ಶಿಪ್ಗೆ ಅವ್ರು ರೆಸ್ಪೆಕ್ಟ್ ಕೊಡ್ಲಿಲ್ಲ ವಿರಾಜ್. ರೆಸ್ಪೆಕ್ಟ್ ಕೊಡೋ ತರ ನೀನು ನಡ್ಕೊಂಡಿಲ್ಲ. ಯಾಕೆ ಎಲ್ಲದಕ್ಕೂ ನನ್ನೇ ಬ್ಲೇಮ್ ಮಾಡ್ತೀಯಾ? ನನ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಮಿಥಿಲಂಗ್ ಬೇಜಾರಾಯ್ತು, ನನಗೆ ಬೈಯಕ್ ಬಂದೆ. ಆ ಕೆಲ್ಸದೊಳಗೆ ಅವಮಾನ ಆಯ್ತಂತೆ, ಅದಕ್ಕೂ ನಾನೇ ಕಾರಣ ಅಂತೆ. ಈಗ ಆ ಹುಡುಗನ್ ಮನೆಯವರು ಏನೇನೋ ಮಾತಾಡಿದ್ರು, ಅದಕ್ಕೂ ನಾನೇ ಕಾರಣನಾ? ನೀನೇ ಎಲ್ಲದಕ್ಕೂ ನೀನೇ ಕಾರಣ. ನೋಡ್ ರಮ್ಯಾ, ಇಷ್ಟು ದಿನ ನೀನು ಮಾಡಿರೋದನ್ನ ನಾನು ಸಹಿಸ್ಕೊಂಡಿದ್ದೆ. ಆದ್ರೆ ನನ್ನ ತಾಳ್ಮೆನ ತುಂಬಾ ಪರೀಕ್ಷೆ ಮಾಡ್ತಿದ್ಯಾ ವಿರಾಜ್. ಈಗ ನಾನ್ ಮಾತಾಡ್ತೀನಿ, ನೀನ್ ಸುಮ್ಮನೆ ಕೇಳಿಸ್ಕೊ. ನಿನ್ನ ಫ್ರೆಂಡ್ಶಿಪ್ ನ ಅತಿರೇಕ ತಗೊಂಡೋಗೋದು ನನಗಿಷ್ಟ ಇಲ್ಲ. ನಿನಗೆ ಮತ್ತೆ ನನ್ನ ಫ್ರೆಂಡ್ಶಿಪ್ ಬೇಕು ಅಂದ್ರೆ ಬೌಂಡ್ರಿ ಒಳಗಡೆ ಇದ್ದು ಬಿಹೇವ್ ಮಾಡೋ ತರ ಇದ್ರೆ ಮಾತ್ರ ಇರೋ. ಇಲ್ಲದೆ ಇದ್ರೆ ನನ್ನ ಮಾತಾಡ್ಸಕ್ಕೆ ಬರ್ಬೇಡ. ನೋ ವಿರಾಜ್, ನನಗೆ ಬೈದ್ನಾ? ಬೇಗ ಮನೆಗೆ ಹೋಗೋಣ ಬಾ. ರಮ್ಯಾ, ಏನಾಯ್ತು? ಯಾಕೆ ಅಳ್ತಿದ್ಯಾ? ನನ್ ಆಫ್ ಯೋರ್ ಬಿಸ್ನೆಸ್. ರಮ್ಯಾನ ನಾನು ಸಮಾಧಾನ ಮಾಡ್ತೀನಿ, ನೀನು ಕೆಳಗಿರು, ನಾನು ಬಂದೆ. ಸಾಕ ನೀವುಗಳು ಮಾಡಿರೋದು? ಬಂದಿದ್ದ ಸಂಬಂಧ ಹಾಗೆ ಹೊರಟೋಯ್ತು. ಅದಕ್ಕೆ ನಮ್ಮನ್ನ ಯಾಕೆ ಹೊಣೆ ಮಾಡ್ತೀರಾ? ರಮ್ಯಾ ಎಲ್ಲಿ? ಅವಳು ಮಾಡಿದ ತಪ್ಪಿಗೆ ವಿರಾಜ್ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾನೆ, ಹತ್ಕೊಂಡು ಮೇಲೆ ಹೋದ್ಲು. ನನ್ನ ಮಗಳಿಗೆ ಬೈಯೋದಕ್ಕೆ ಅವನ ಯಾರು? ಫಸ್ಟ್ ಆಫ್ ಆಲ್ ನಮ್ಮನೆಗೆ ಯಾಕೆ ಬರ್ಬೇಕಿತ್ತು ಅವನು? ಅದು ಸರಿ, ನೀವೆಲ್ಲ ಇಲ್ಲಿದ್ದೀರಾ? ನಿಮ್ಮ ಮಗಳು ಮಾಡಿರೋ ಕೆಲಸಕ್ಕೆ ನಮ್ಮನೆಲ್ಲ ಬೈಸ್ಕೊಳ್ತಾರೆ. ಹಾಗಿದ್ಮೇಲೆ ಅವಳು ಮಾಡಿರೋ ತಪ್ಪು ಅವಳಿಗೆ ಅರ್ಥ ಮಾಡ್ಸೋದು ತಪ್ಪಾ? ನೀವೆಲ್ಲ ಆಡಿದೆ ಆಟ ಆಗಿದೆ ಅಲ್ವಾ ನಿಮ್ಗೆ? ಯಾಕಂಟಿ ರಮ್ಯಾ ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಮಿಥಿಲಾನ ಕೆಲಸದೊಳಗೆ ಕಂಪೇರ್ ಮಾಡಿ ಅವಳನ್ನ ಇಲ್ಲಿ ಕರ್ಕೊಂಬಂದು ಕೂರಿಸಿದಾಳೆ. ಇಲ್ಲಿ ನೋಡಿದ್ರೆ ಕೆಲಸದೊಳಗೆ ಸೀರೆ ಉಡ್ಸಿ ಕೂರಿಸಿದಾಳೆ. ವಾಸಂತಿ, ಆ ರಮ್ಯಾ ಕೆಲಸದೊಳಗೆ ಸೀರೆ ಉಡಿಸ್ಬೇಕಾದ್ರೆ ನೀನೆಲ್ಲಿದ್ದೆ? ಏನ್ ಮಾಡ್ತಿದ್ದೆ? ಬುದ್ಧಿ ಹೇಳ್ಬೇಕಾಗಿರೋದು ನನ್ಗಲ್ಲ, ಇವಳಿಗೆ. ಮೇಡಮ್, ಸೀರೆ ಒಡವೆ ಎಲ್ಲ ರೂಮಲ್ಲಿ ಇಟ್ಟಿದ್ದೀನಿ. ರಮ್ಯಾ, ನಾನು ಅಳ್ತಾ ಇರೋದು ನೋಡಿ ಖುಷಿ ಪಡಕ್ ಬಂದಿದ್ಯಾ? ಹೋಗು ಇಲ್ಲಿಂದ. ಜಸ್ಟ್ ಗೆಟ್ ಲಾಸ್ಟ್. ರಮ್ಯಾ ಪ್ಲೀಸ್, ಹೀಗೆಲ್ಲ ಮಾತಾಡಬೇಡ. ನೀನ್ ಬೇಜಾರ್ನಲ್ಲಿದ್ರೆ ನನಗೆ ಯಾಕೆ ಖುಷಿ ಆಗ್ಬೇಕು ಹೇಳು? ಈ ನಾಟಕ ಎಲ್ಲ ಅಮ್ಮನ ಮುಂದೆ ಇಟ್ಕೋ, ನನ್ ಮುಂದೆ ಅಲ್ಲ. ಬೇಕಂತ ವಿರಾಜ್ ನನ್ನ ವಿರುದ್ಧ ಚೂಪಿಟ್ಟು ಇವಾಗ ಏನಾಗ್ತಿದೆ ಅಂತ ನೋಡ್ಕೊಂಡು ಹೋಗಕ್ ಬಂದಿದ್ಯಾ? ರಮ್ಯಾ, ನಿನ್ಗೆ ಹುಡುಗನ ಮನೆಯವ್ರು ಹೋದ್ರು ಅಂತ ಬೇಜಾರಾಗ್ತಿದ್ಯಾ ಅಥವಾ ವಿರಾಜ್ ಬೈದ ಅಂತನಾ? ಗುರ್ತು ಪರಿಚಯ ಇಲ್ದವ್ರು ಎದ್ದೋದ್ರೆ ನಾನು ಏನಕ್ಕೆ ಬೇಜಾರ್ ಮಾಡ್ಕೊಳ್ಳಿ? ಹಾಗಾದ್ರೆ ಅವರೆಲ್ಲ ಹೋಗ್ಲಿ ಅಂತಾನೆ ವಿರಾಜ್ನ ಮನೆಗೆ ಕರ್ಸಿದ್ಯಾ? ಏನ್ ಮಾತಾಡ್ತಿದ್ಯಾ? ವಿರಾಜ್ ಬಂದ್ರೆ ಹೀಗೆಲ್ಲ ಆಗತ್ತೆ ಅಂತ ನಿಂಗೆ ಮೊದಲೇ ಗೊತ್ತಿತ್ತು ರಮ್ಯಾ. ಆದರೆ ವಿರಾಜ್ ಹೀಗೆಲ್ಲ ರಿಯಾಕ್ಟ್ ಮಾಡ್ತಾನೆ ಅಂತ ನೀನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ಸುಮ್ಮನೆ ಅರ್ಥ ಇಲ್ಲದೆ ಏನೇನೋ ಮಾತಾಡ್ಬೇಡ. ನಂಗೆ ಅರ್ಥ ಆಗಿರೋದು ನಿಂಗೆ ಅರ್ಥ ಆಗ್ತಿಲ್ಲ. ಏನು ನಿನಗೆ ಅರ್ಥ ಆಗಿರೋದು? ವಿರಾಜ್ನ ನೀನು ಪ್ರೀತಿ ಮಾಡ್ತಿದ್ಯಾ, ಅದಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಆದರೆ ವಿರಾಜ್ ಅದಕ್ಕೆ ಬೆಲೆ ಕೊಡ್ತಿಲ್ಲ ಅನ್ನೋದೇ ನಿನ್ನ ಕೋಪಕ್ಕಿರೋ ಕಾರಣ. ಜಸ್ಟ್ ಶಟ್ ಅಪ್ ಮಿಥಿಲಾ. ರಮ್ಯಾ, ಈಗ ನೀನು ನನ್ನ ಬಾಯಿ ಮುಚ್ಚಿಸ್ಬೋದು, ಆದರೆ ನಿನ್ನ ಮನಸ್ಸಲ್ಲಿರೋ ವಿರಾಜ್ ಮೇಲಿರೋ ಪ್ರೀತಿನ ಮುಚ್ಚಾಕಕ್ಕಾಗತ್ತಾ? ಪ್ರೀತಿನೂ ಇಲ್ಲ, ಮಣ್ಣು ಇಲ್ಲ. ವಿರಾಜ್ ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ. ವಿರಾಜು ಹೀಗೆ ಅನ್ಕೊಂಡಿರೋದು,
ನಾಳೆ ದಿನ ನೀವಿಬ್ರು ದೂರ ಆಗ್ತಿದ್ದೀರಾ ಅಂತ ಗೊತ್ತಾದಾಗ ಒಬ್ರಿಗೊಬ್ರು ಮೇಲಿರೋ ಪ್ರೀತಿ ಗೊತ್ತಾಗ್ಬೋದು. ಹರ್ಷಿತ್ ನನಗೆ ಪ್ರಪೋಸ್ ಮಾಡಿದಾಗ ನಾನು ಒಪ್ಪಿರಲಿಲ್ಲ ರಮ್ಯಾ. ಆದರೆ ಯಾವಾಗ ಅವನು ನನ್ನಿಂದ ದೂರ ಹೋಗ್ತಾನೆ ಅಂತ ಗೊತ್ತಾಯ್ತೋ ಆಗಲೇ ನನಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗಿತ್ತು. ನಿನಗೆ ಏನು ಹೇಳಕ್ ನೋಡ್ತಿದ್ಯಾ? ನಾನು ಹೇಳಕ್ ನೋಡ್ತಿರೋದು ಇಷ್ಟೇ ರಮ್ಯಾ, ಒಬ್ರಿಗೊಬ್ರು ಮೇಲಿರೋ ಪ್ರೀತಿ ಗೊತ್ತಾಗೋಕ್ಕೆ ನೀವು ದೂರ ಆಗೋ ತನಕ ಕಾಯ್ಬೇಡಿ. ಇನ್ನು ನಿನ್ನಿಷ್ಟ. ವಿರಾಜಿಂದ ನಾನು ದೂರ ಆದರೆ ವಿರಾಜಿಗೆ ನನ್ನ ವ್ಯಾಲ್ಯೂ ಗೊತ್ತಾಗತ್ತಾ? ಹಾಗೆ ಮಾಡೋದು ಹೇಗೆ? ನೀನಿದನ್ನ ಹೇಗೆ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡ್ತೀನಿ ರಮ್ಯಾ. ನಿನ್ನ ಮುಂದಿನ ನಾಟಕಕ್ಕೆ ನಾನು ಆಲ್ರೆಡಿ ಕತೆ ಬರೆದಾಗಿದೆ. ಸ್ಟೇಜ್ಗೆ ನಿನ್ನ ಹತ್ಸೋದೊಂದೇ ಬಾಕಿ ಇತ್ತು. ಇವಾಗ ಅದು ಆಯಿತು. ಆಂಟಿ ಏನು ಮಾಡ್ತಿದ್ದೀರಾ? ಮಲ್ಲಿ ಐ ಓಕೆ? ನೀವೇನ್ ಮನುಷ್ಯರ? ಮಲ್ಲಿ ಮೇಲೆ ಕೈ ಮಾಡ್ತೀರಾ? ನಮ್ಮ ಮನೆ ಕೆಲಸದವ್ರ ಮೇಲೆ ಕೈ ಮಾಡೋ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿದ್ದು? ಇವಳು ಇವತ್ತು ಸೀರೆ ಉಟ್ಕೊಂಡು ಶೋ ಆಫ್ ಮಾಡ್ತಾ ಇದ್ದಿದ್ರೆ ನನ್ನ ಮಗಳಿಗೆ ಬಂದ ಸಂಬಂಧ ಹೋಗ್ತಾ ಇರ್ಲಿಲ್ಲ. ಸಂಬಂಧ ವಾಪಸ್ ಹೋಗಿದ್ದು ರಮ್ಯಾ ಮಾಡಿ ತಪ್ಪಿಂದ. ಮಲ್ಲಿ ಇದ್ರಲ್ಲಿ ತಪ್ಪಿಲ್ಲ. ರಮ್ಯಾ ಏನೋ ಆಡ್ತಾಳೆ ಅಂತ ಅದೇ ನೆಪ ಇಟ್ಕೊಂಡು ನೀವೆಲ್ಲ ಯಾಕೆ ಬಂದ್ರಿ? ವಿರಾಜ್ ರಮ್ಯಾ ಮದುವೆ ಮುರಿದಿದೆ, ಇನ್ನೊಂದು ಸಂಬಂಧ ನೋಡೋಣ ಅಂದ್ರೆ ಅದಕ್ಕೂ ಒಂದು ಕಲ್ಲು ಹಾಕಿದ್ರಲ್ಲ. ಎಲ್ಲ ಆಗಿದ್ದು ವಿರಾಜ್ ಇಂದಾನೆ. ಆಗಿದ್ದು ಆಗೋಯ್ತು ಆಂಟಿ, ಎಲ್ಲ ಮರೆತು ನಾವು ಮೂವ್ ಆನ್ ಆಗಿದ್ದೀವಿ. ನಿಮ್ ರಮ್ಯಾಗೆ ಸ್ವಲ್ಪ ಬುದ್ಧಿ ಹೇಳಿ. ಅದನ್ನ ಬಿಟ್ಟು ವಿರಾಜ್ನ ಹೊಣೆ ಮಾಡೋದಲ್ಲ. ರಮ್ಯನ್ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಇಲ್ಲೊಂದು ಸಂಬಂಧ ಇದೆ ಅಂದ್ರೆ ಅದು ಫ್ರೆಂಡ್ಶಿಪ್ ಮಾತ್ರ ಅನ್ನೋದು ನಮ್ಮ ಕಡೆಯಿಂದ ಕ್ಲಿಯರ್ ಆಗಿ ಹೇಳಿದ್ದೀವಿ. ಎಲ್ಲ ಮುಗಿದ್ಮೇಲೆ ಈ ಫ್ರೆಂಡ್ ನೆಪ ಯಾಕೆ? ಫ್ರೆಂಡ್ಶಿಪ್ ವಿಷಯದಲ್ಲಿ ನಮಗೂ ನಿಮಗೂ ಮುಜುಗರ ಮಾಡಿಸಿದ್ದು ರಮ್ಯಾ. ನಿಮಗೆ ಸಾಧ್ಯ ಇದ್ರೆ ಅವಳು ಹೋಗಿ ವಿಚಾರಿಸಿ. ಅದನ್ನ ಬಿಟ್ಟು ತಪ್ಪು ಮಾಡ್ದಿರೋರ ಮೇಲೆ ಈ ಥರ ಕೈ ಮಾಡೋದಲ್ಲ. ಯಾರನ್ನೂ ವಿಚಾರಿಸೋದು ಬೇಡ. ರಮ್ಯಾ ಹೀಗೆ ಮಾಡಿದ್ಕೆ ಅವಳಿಗೆ ಅವಳದೇ ಆದ ಕಾರಣ ಇರುತ್ತೆ. ಅದನ್ನ ಕೆದಕಿ ಅವಳನ್ನ ಇನ್ನಷ್ಟು ಹಠಕ್ಕೆ ಬೀಳ್ಸೋದು ಬೇಡ. ಅವಳು ಹಠದಿಂದಾನೆ ಇಷ್ಟೆಲ್ಲ ಆಗ್ತಿರೋದು. ವಿಚಾರಿಸ್ಕೋತೀನಿ, ಅವಳನ್ನ ಸರಿಯಾಗಿ ವಿಚಾರಿಸ್ಕೋತೀನಿ. ಅಂಕಲ್, ರಮ್ಯಾ ನಾವಿಲ್ಲಿ ಬರೋ ಹಾಗೆ ಮಾಡಿ ತಪ್ಪು ಒಪ್ಕೊಳ್ತೀನಿ. ಆದರೆ ಅವಳು ಯಾಕೆ ಹೀಗೆ ಮಾಡಿದ್ಲು ಅನ್ನೋದನ್ನ ನೋಡ್ಬೇಕಲ್ವಾ? ಅವಳ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ತಿಳ್ಕೊಂಡು ಅದನ್ನು ಸರಿ ಮಾಡಕ್ಕೆ ನೋಡಿ. ಅದನ್ನು ಬಿಟ್ಟು ಬೆಳೆದಿರೋ ಮಗಳಿಗೆ ಈ ಥರ ಬೈಯೋದು ಸರಿ ಹೋಗಲ್ಲ ಅಲ್ವಾ? ಓಹೋ, ನಮ್ಮ ಮಗಳನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳಕ್ಕೆ ಅರುಮನೆಯವ್ರು ಬರ್ಬೇಕಾ? ನೋಡಿ ಆಂಟಿ, ಸಾಧ್ಯ ಆದ್ರೆ ನಾವ್ ಹೇಳಿದ್ನ ಗಂಭೀರವಾಗಿ ತಗೊಂಡು ನಿಮ್ಮನೆ ಪ್ರಾಬ್ಲಮ್ನ ನಿಮ್ಮಲ್ಲೇ ಸಾಲ್ವ್ ಮಾಡ್ಕೊಳ್ಳಿ. ಅದನ್ನ ನಮ್ಮನೆ ತನಕ ತಂದು ನನ್ನ ಹೆಂಡತಿಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಆಂಟಿ, ಆಗಿದ್ಕೆ ನನಗೂ ಬೇಜಾರಿದೆ. ಪ್ಲೀಸ್ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಎಲ್ಲ ನಮ್ಮನೆಗೆ ಬಂದು ನಮ್ಗೆ ಬುದ್ಧಿ ಹೇಳಾಗಾಯ್ತು. ಯಾರಿಗ್ ಬೈಬೇಕು ಯಾರಿಗ್ ಬೈಬಾರ್ದು ಒಂದು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ನಮ್ ಹಣೆ ಬರನೇ ಸರಿ ಇಲ್ಲ. ಛೇ, ಛೇ, ಇಷ್ಟೆಲ್ಲ ಆಗೋಯ್ತಾ? ನೀವು ದುಡ್ಕಿ ಅವ್ರ ಮನೆಗೆ ಹೋಗೋ ಅವಶ್ಯಕತೆ ಇತ್ತ? ಅಂದ್ರೆ ಮಿಥಿಲಾಗೆ ಅವಮಾನ ಆದ್ರೂ ಆಗ್ಲಿ ಅಂತ ನಾವೆಲ್ಲ ಸುಮ್ಮನೆ ಕೂರ್ಬೇಕಿತ್ತು ಅಂತೀರಾ? ಅಪ್ಪ ಪ್ಲೀಸ್, ಚಿಕ್ಕಿ ಹಾಗೆ ಹೇಳಲಿಲ್ಲ. ಅದೇ ವಿರಾಜ್ಗೇನಾದ್ರೂ ಅವಮಾನ ಆಗಿದೆ ಅಂತ ಸ್ವಲ್ಪ ಗಾಸಿಪ್ ಸಿಕ್ಕಿದ್ರೆ ಸಾಕು, ಮನೆಗೆ ಬಂದು ದೊಡ್ಡ ಜಗಳನೆ ಮಾಡ್ತಾರೆ. ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂದ್ರೆ ಇದೇ ಇರಬೇಕು. ಅತ್ತಿಗೆ, ಮಕ್ಕಳು ಅಲ್ಲಿ ಹೋಗಿ ರಮ್ಯಾನ ಪ್ರಶ್ನೆ ಮಾಡಿದ್ದು ಸರಿನೇ. ಅದನ್ನ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಅದರಿಂದ ಏನಾಯ್ತು ಅಂತ ಕೇಳಲಿಲ್ವಾ? ಹೌದು ಮಾವ, ರಮ್ಯಾ ನೋಡಕ್ ಬಂದಿದ್ದ ಹುಡುಗ ಸಂಬಂಧನೇ ಬೇಡ ಅಂದಿದ್ದಾನೆ.
ಪದೇ ಪದೇ ಹೀಗಾಗ್ತಿದೆ ಅಂತ ವಾಸಂತಿ ಆಂಟಿ ಕೂಡ ತುಂಬ ಕೋಪ ಮಾಡ್ಕೊಂಡಿದ್ರು. ಅದಕ್ಕೆ ನಾವೆಲ್ಲ ಬೇಜಾರು ಮಾಡಿಕೊಂಡು ಏನು ಪ್ರಯೋಜನ ಬಿತ್ತಿಲ್ಲ. ನಿನಗೆ ಅವಮಾನ ಮಾಡಿ ರಮ್ಯಾ ಇಲ್ಲಿಂದ ಮಲ್ಲಿನ ಕರ್ಕೊಂಡು ಹೋಗೋಕೆ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಬೇಕಿತ್ತು. ಇದರಿಂದ ಬೇಜಾರಾಗೋದು ಹೆತ್ತವರಿಗೆ. ಪಾಪ ಶ್ರೀನಾಥ್ ವಾಸಂತಿ ಅದೆಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ ಏನೋ. ನಾವು ವಿಚಾರಿಸ್ತೀನಿ. ಹಲೋ ಶ್ರೀನಾಥ್. ಓ, ನಾವೆಲ್ಲ ಮಾತಾಡೋ ಸ್ಥಿತಿಲಿ ಇದೀವಾ ಇಲ್ವಾ ಅಂತ ನೋಡಕ್ ಫೋನ್ ಮಾಡಿದ್ರಾ? ವಸಂತಿಯವರೇ, ಹಾಗೆ ಹೇಳಬೇಡಿ. ನಮ್ಮಿಂದ ತಪ್ಪಾಗಿದೆ, ಅದಕ್ಕೆ ಕ್ಷಮೆ ಕೇಳೋಣ ಅಂತ ಫೋನ್ ಮಾಡಿದೆ. ರೀ, ಸ್ಪೀಕರ್ಗಾಕಿ ನಾನು ಮಾತಾಡ್ತೀನಿ. ವಾಸಂತಿ, ನಮ್ಮನೆ ಮಕ್ಕಳು ಅಲ್ಲಿಗೆ ಬಂದಿದ್ದ ಸಂದರ್ಭ ಸರಿ ಇರಲಿಲ್ಲ. ಅವ್ರ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಇನ್ಮೇಲೆ ಇದು ರಿಪೀಟ್ ಆಗಲ್ಲ. ಇದೇನ್ ಹೊಸ್ತಲ್ಲ ಬಿಡಿ. ನಿಮ್ಮನೆಯವರು ನನ್ನ ಮಗಳ ಲೈಫಲ್ಲಿ ಆಟ ಆಡೋದು, ಆಮೇಲೆ ಬಂದು ಸಾರಿ ಕೇಳೋದು, ನಿಮ್ಗೆ ಇದೆಲ್ಲ ಅಭ್ಯಾಸ ಆಗೋಗಿದೆ ಅಲ್ವಾ? ರಮ್ಯಾ ಮನೆಗೆ ಬಂದು ಮಿಥಿಲಾಗಿ ಅವಮಾನ ಮಾಡದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಅವಳಿಗೂ ಇನ್ಮೇಲೆ ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿ. ನನ್ನ ಮಗಳನ್ನ ನಿಮ್ಮನೆಗೆ ಇನ್ಯಾವತ್ತು ಬರ್ದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ರಮ್ಯಾನ್ನ ನಿಮ್ಮನೆ ಮಗಳು ಅದು ಇದು ಅಂತ ತಲೆ ಮೇಲೆ ಕೂರ್ಸೋದನ್ನ ನೀವುಗಳು ಬಿಡಿ. ಹಾಗೆ ನಿಮ್ಮ ಮಗಂಗೆ ನಮ್ಮನೆಗೆ ಬರೋದನ್ನ ನಿಲ್ಸಕ್ ಹೇಳಿ, ಆಗೆಲ್ಲ ಸರಿ ಹೋಗತ್ತೆ. ವಾಸಂತಿ ಅವರೇ, ವೈಜು, ಇನ್ಮೇಲೆ ನಿನ್ನ ಮಗ ಯಾವುದೇ ಕಾರಣಕ್ಕೂ ರಮ್ಯಾ ಮನೆಗೆ ಹೋಗೋದು ಬೇಡ. ಅವ್ನು ಈಗಲೂ ಬೇಕು ಅಂತ ಹೋಗಿದ್ದಲ್ಲ ರೀ. ಸರಿ, ಹೇಳ್ತೀನಿ. ಮಾವ ಪ್ಲೀಸ್, ವಸಂತಿ ಆಂಟಿ ಸಿಟ್ಟಲ್ಲಿ ಹಾಗೆ ಮಾತಾಡಿದ್ದಾರೆ. ಅವ್ರ ಸಿಟ್ಟಿಗೆ ಕಾರಣ ಆಗ್ತಾ ಇರೋದು ನಾವೇ ಅಲ್ವಾ ಮಿಥಿಲಾ? ಪದೇ ಪದೇ ಅವ್ರಿಗೆ ನಮ್ಮಿಂದ ತೊಂದರೆ ಆಗ್ತಾ ಇರೋದು ಸುಳ್ಳಲ್ಲ. ಇನ್ಮೇಲೆ ವಿರಾಜ್ ಆ ಮನೆಗೆ ಹೋಗೋದು ಬೇಡ, ರಮ್ಯಾ ಈ ಮನೆಗೆ ಬರೋದು ಬೇಡ. ಛೇ, ಈ ವಿರಾಜಿಂದ ಇನ್ನು ಏನೇನಾಗಬೇಕು. ನಂಗೆ ಯಾಕೋ ಇದೆಲ್ಲ ಟೂ ಮಚ್ ಅನಿಸ್ತಿದೆ ವಿರಾಜ್. ಏನು ಅನಿಸ್ತಿರೋದು? ಅವಳು ಮಾಡ್ತಿರೋ ಟೂ ಮಚ್ಚೆ. ಅವಳು ಈ ಥರ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವಳಿಂದ ಮಲ್ಲಿಗೆ ಎಷ್ಟು ಹರ್ಟ್ ಆಗಿರ್ಬೇಡ. ಈ ರಮ್ಯಾ ಮಾಡೋದು ಒಂದಲ್ಲ ಎರಡಲ್ಲ. ಅವಳಿಗೆ ಯಾವಾಗ ಬುದ್ಧಿ ಬರುತ್ತೋ. ಮಿಸ್ ಮೂಗುತಿ ಆಗಿರೋದಕ್ಕೆ ಸುಮ್ಮನೆ ಇದ್ದಾಳೆ. ಇದನ್ನೆಲ್ಲ ನೋಡ್ಕೊಂಡು ವಾಸಂತಿ ಆಂಟಿ ಸುಮ್ಮನೆ ಇದ್ದಾರಲ್ಲ, ಅವರೆಲ್ಲ ಮನುಷ್ಯತ್ವ ಇಲ್ದಿರೋ ಮೃಗಗಳು. ಅಷ್ಟಾದರೂ ಮಲ್ಲಿಗೆ ಮಾಡಿರೋ ಅವಮಾನಕ್ಕೆ ಅವರಿಗೆ ಪಶ್ಚಾತ್ತಾಪನೇ ಇಲ್ಲ. ಈ ರಮ್ಯಾ ಮಲ್ಲಿನ ಕರ್ಕೊಂಡೋಗಿ ತಪ್ಪು ಮಾಡಿದ್ಲು. ಆ ವಿಚಾರಕ್ಕೆ ನಾನು ಯಾವತ್ತೂ ರಮ್ಯಾನ ಕ್ಷಮಿಸಲ್ಲ. ಇದೆಲ್ಲ ನೋಡ್ತಿದ್ರೆ ನಂಗೆ ಯಾಕೋ ಡೌಟ್ ಕಣ. ಡೌಟ್ ಅಲ್ಲ, ಕನ್ಫರ್ಮ್. ರಮ್ಯಂಗೆ ನಿನ್ ಮೇಲೆ ಪಕ್ಕಾ ಫೀಲಿಂಗ್ಸ್ ಇದೆ. ಹೌದು ಕಣ, ರಮ್ಯಂಗೆ ನಿನ್ ಮೇಲೆ ಫೀಲಿಂಗ್ಸ್ ಇರೋದು ಅವಳಿಗೆ ಗೊತ್ತಿಲ್ಲ, ಇಲ್ಲ ಅಂದರೆ ಗೊತ್ತಿದ್ದು ಫೀಲಿಂಗ್ಸ್ ಇಲ್ದಿರೋ ಥರ ನಾಟಕ ಆಡ್ತಿರ್ಬೋದು. ಅದೇನೇ ಆಗಿರಲಿ, ರಮ್ಯಾಯಿಂದ ದೂರ ಇರೋದೇ ಒಳ್ಳೇದು ಅನಿಸ್ತಿದೆ. ಇನ್ನು ಏನೋ ಹೇಳ್ತಾ ಇದೆಯಾ? ಹೌದವಿ, ಅವಳಿಗೆ ಫೀಲಿಂಗ್ಸ್ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಪದೇ ಪದೇ ನನ್ನಿಂದ ಅವಳ ಜೀವನಕ್ಕೆ ತೊಂದರೆ ಆಗ್ತಿದೆ. ಗೊತ್ತಿದ್ದು ನಾನು ಅವಳ ಹತ್ರ ಹೋಗ್ಬಾರ್ದು. ನೀನು ಅವಾಯ್ಡ್ ಮಾಡಿದ್ರು ರಮ್ಯಾ ಸುಮ್ಮನೆ ಇರಬೇಕಲ್ಲ. ನೀನು ಎಲ್ಲಿದೆಯಾ ಅಲ್ಲಿಗೆ ಹುಡ್ಕೊಂಡು ಬರ್ತಾಳೆ. ರಮ್ಯಾನ ಹಠದ ಬಗ್ಗೆ ನಿಂಗೆ ಗೊತ್ತು ತಾನೆ? ಬರಲಿ, ಮುಂದಿನ ಸಲ ನನ್ನ ಹಠ ಏನು ಅಂತ ನಾನು ತೋರಿಸ್ತೀನಿ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ರಮ್ಯಾ ಲೈಫ್ ಸೆಟ್ಲ್ ಆಗೋರ್ಗು ಅದು ಏನೇ ಆಗಿರಲಿ, ನಾನು ಅವಳಿಂದ ದೂರ ಇರ್ತೀನಿ. ಮಿಥಿಲಾ, ರಮ್ಯಾ ನಮ್ಮ ಮನೆಗೆ ಬರೋ ಹಾಗಿಲ್ಲ, ವಿರಾಜು ರಮ್ಯಾ ಮನೆಗೆ ಹೋಗೋ ಹಾಗಿಲ್ಲ. ಅದಕ್ಕೆ ನಾನೊಂದಷ್ಟು ಐಡಿಯಾಗಳನ್ನ ಮಾಡಿದ್ದೀನಿ. ಯಾಕೆ ಬಂದ್ರಿ? ಅದೇ ಹೇಳ್ತೀನಿ ಮಿಥಿಲಾ. ನೋಡು, ವಿರಾಜ್ಗೆ ರಮ್ಯನ ಮೇಲೆ ಸಿಟ್ಟು ಬಂದಿದೆ, ಅದನ್ನ ಸರಿ ಮಾಡ್ಬೇಕಲ್ವಾ? ಅದಕ್ಕೆ ಅವರಿಬ್ಬರನ್ನ ಯಾವುದಾದ್ರೂ ಕೆಫೆಲಿ ನಾಕ್ ಮಾಡ್ದೆ ಯಾಕೆ ಬಂದ್ರಿ? ಡೋರ್ ಓಪನ್ ಇತ್ತಲ್ಲ ಮಿಥಿಲಾ, ಗೋಲು ಬೇರೆ ಹೊರಗಡೆ ಜೋಕಾಲಲ್ಲಿ ಆಟ ಆಡ್ತಿದ್ದ, ಸೊ ಡಿಸ್ಟರ್ಬ್ ಆಗಲ್ಲ ಅಂತ ಬಂದೆ. ಅದೆಲ್ಲ ಬಿಡು. ನಮ್ಮ 2ನೇ ಪ್ಲಾನಲ್ಲಿ ರಮ್ಯನ್ನ ಆಫೀಸ್ಗೆ ಕರೆಸಿ
ನನ್ ಪರ್ಮಿಷನ್ ಇಲ್ಲದೆ ರೂಮಿಗೆ ಎಂಟರ್ ಆಗ್ಬಾರ್ದಂತ ಗೊತ್ತಿಲ್ವಾ? ಸರಿ, ನೆಕ್ಸ್ಟ್ ಟೈಮ್ ಹಾಗೆ ಮಾಡ್ತೀನಿ. ನೋಡು, ನಮ್ಮ 3ನೇ ಪ್ಲ್ಯಾನಲ್ಲಿ ರಮ್ಯನ್ನ ರೌಡಿಗಳಿಂದ ಕಿಡ್ನಾಪ್ ಮಾಡಿಸೋದು. ಆಗ ವಿರಾಜ್ ಹೋಗಿ ಡೋರ್ ನಾಕ್ ಮಾಡದೆ ನನ್ನ ರೂಮಿಗೆ ಬರಬಾರ್ದು ಅಂತ ಗೊತ್ತಿಲ್ವಾ? ಅದಕ್ಕೆ ಯಾಕೆ ಇಷ್ಟು ಸೆಟ್ ಮಾಡ್ಕೋತಾ ಇದೀಯಾ? ಡೋರ್ ನಾಕ್ ಮಾಡಬೇಕು ತಾನೆ? ಮಾಡ್ತೀನಿ. ನೋಡು, ಇದೆಲ್ಲ ಬೇಡ ಅಂತ ಹೇಳಿದ್ರೆ ಬ್ರೋಕರ್ನೇ ನಮ್ಮ ಮನೆಗೆ ಕರೆಸಿ ರಮ್ಯನ್ ಜಾತಕನ ಅತ್ತೆ ಕೈಲಿ ಕೊಡಿಸಿ ಆಮೇಲೆ ಅತ್ತೆಯಿಂದ ಮಿಥಿಲಾ ಮಿಥಿಲಾ ಒಳಗೆ ಬರಲಾ? ಬೇಡ. ಪರಿಸ್ಥಿತಿನ ಸೃಷ್ಟಿ ಮಾಡ್ದೊಳಗೆ ಅದ್ರ ಪರಿಣಾಮ ಗೊತ್ತಿರಲ್ವಾ? ಹಿಂದೆ ಆಗಿದ್ದು ನಾನು ಅನ್ಕೊಂಡಿದ್ದ ಹಾಗೇನೆ ಆಗಿದೆ, ಮುಂದೆ ಆಗೋದು ನನ್ನ ಆಲೋಚನೆ ಪ್ರಕಾರನೇ ಆಗುತ್ತೆ. ವಿರಾಜ್ ರಮ್ಯ ವಿಧಿನ ಬರ್ದಿರೋದು ಆ ಬ್ರಹ್ಮ ಅಲ್ಲ, ಈ ಮಿಥಿಲ.